ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಉದ್ದೇಶ ಏನಂತ ಹೇಳಿದರೆ ಅವರವರ ಕ್ಷೇತ್ರದಲ್ಲಿ ಈಗ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ಭಾಗ. ಮತ್ತು ಇನ್ನೂ ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವರು ಮಾತನಾಡ್ತಕ್ಕಂಥದ್ದನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಇದು ಹೊಸದೇನಲ್ಲ. ಹಿಂದೆ ಕೂಡ 2013, 15, 18 ಇರುವಾಗ ಕೂಡ ಮಾಡಿದರು. ನಾನು ಅವತ್ತು ಅಧ್ಯಕ್ಷ ಇದ್ದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಬಂದು KPCC ಕಚೇರಿಯಲ್ಲಿ ಕೂತ್ಕೊಂಡು ನಾವೆಲ್ಲ ಶಾಸಕರ ಜೊತೆ ನಿಮ್ಮ ಅಹವಾಲುಗಳು ಏನಿದೆ, ಕಷ್ಟ ಸುಖ ಏನಿದೆ ಅಂತೇಳಿ ಮಾತಾಡ್ತಾಯಿದ್ರು. ಈಗ ಒಂದು ರೀತಿಯಲ್ಲಿ ಈ 5 ವರ್ಷದ ಅವಧಿಯಲ್ಲಿ ಮಧ್ಯಕ್ಕೆ ಬಂದಿದ್ದೇವೆ ನಾವು. ಹಾಗಾಗಿ ಇದು ಭಾಳ ಮುಖ್ಯ ಆಗ್ತದೆ. ಇನ್ನು 2.5 ವರ್ಷ ಇರುವಂಥ ಸಂದರ್ಭದಲ್ಲಿ ಈ ಎಕ್ಸರ್ಸೈಸ್ ಮಾಡಿದರೆ ಮುಂದೆ ನಾವು ಇನ್ನು 2.5 ವರ್ಷದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕ್ಷೇತ್ರವಾರು ಚರ್ಚೆ ಮಾಡೋದಕ್ಕೆ ಹೊರಟಿದ್ದಾರೆ. DK ಶಿವಕುಮಾರ್ ಇರ್ತಾರೆ ಸರ್, ಅವ್ರನ್ನ ಹೊರಗೆ ಅವರು ಇಲ್ಲ ಅವರು ಇರ್ತಾರೆ. ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದರು. ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ, ಅದು ಗೊತ್ತಿಲ್ಲ ನನಗೆ. ಬಟ್ ಅವರು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. AICC ಅಧ್ಯಕ್ಷರ ಸೂಚನೆ ಮೇರೆಗೆ ಮಾಡ್ತಾ ಇದ್ದಾರೆ ಅಂತ ಸರ್ ಈಗೆಲ್ಲ ಎಲ್ಲ ಇರ್ಬೋದು. ಈಗ AICC ಅಧ್ಯಕ್ಷರು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಹೇಳದೆ ಇನ್ನೇನು ಹೇಳ್ತಾರೆ? ಅದನ್ನೇ ಹೇಳ್ತಾರೆ. ಅದಕ್ಕೆ ಅವರು ಸೂಚನೆ ಕೊಡೋದ್ರಲ್ಲಿ ಕೊಟ್ಟಿರೋದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೊಟ್ಟಿದ್ರೆ ತಪ್ಪೇನೂ ಇಲ್ವಲ್ಲ. ನಮ್ಮ ಪಕ್ಷದ ಕೆಲಸ ನಾವು ಈಗ ಚುನಾವಣೆಗೆ ಹೋದಾಗ ನಾವು ಸರ್ಕಾರ ಅಂತ ಹೋಗಿಲ್ಲ, ಪಕ್ಷ ಅಂತ ಹೋಗಿದ್ದೇವೆ. ಆಗ ನಾವು ಮಾತುಗಳು ಕೊಟ್ಟಿದ್ದೇವೆ, ಭರವಸೆ ಕೊಟ್ಟಿದ್ದೇವೆ. ಅದನ್ನೆಲ್ಲ ಪಕ್ಷ ರೆಗ್ಯುಲೇಟ್ ಮಾಡಬೇಕಲ್ಲ. ಏನಪ್ಪ ಮಾಡಿದ್ದೀರಾ, ನೀವೆಲ್ಲ ಹೋಗಿ ಜನಗಳ ಮುಂದೆ ಹೇಳ್ಕೊಂಡು ಬಂದಿದ್ರಿ, ಈಗ ಮಾಡಿದ್ದೀರಾ, ಅದೆಲ್ಲ ಅನುಷ್ಠಾನ ಮಾಡಿದ್ದೀರಾ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕಾಂಗ್ರೆಸ್ಸು ದಲಿತರನ್ನ ಮತ ಬ್ಯಾಂಕಾಗಿ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಖರ್ಗೆ ಅವ್ರ ಹೇಳಿಕೆನೇ ಸಾಕ್ಷಿ. ಖರ್ಗೆ ಅವರು CM ಬೈಕೆ ವ್ಯಕ್ತಪಡಿಸಿರೋದೆ ಅಂತ ವಿಜಯೇಂದ್ರ ಹೇಳಿದರು. ನೋಡಿ, ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ, ಅವ್ರು ಯಾರು ಖರ್ಗೆ ಅವ್ರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರೂ ತಲುಪಿಲ್ಲ. ಖರ್ಗೆ ಒಬ್ಬರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು. ಮತ್ತು ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ. ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ, ಅನುಭವ ಇದೆ, ಸುದೀರ್ಘವಾದಂಥ 50 ವರ್ಷದ ರಾಜಕಾರಣ ಮಾಡಿದ್ದಾರೆ. ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪಾಗಿ ಭಾವಿಸೋದು ಸರಿ ಇಲ್ಲ. ಕೆಲವರು ರಾಜ್ಯಕ್ಕೆ ಬರಲಿ, ಅವರು ತಪ್ಪು ಏನಿಲ್ಲ. ಅವರೀಗ ನೋಡಿ, ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು, AICC ಅಧ್ಯಕ್ಷರು. ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರೂ ಅರ್ಥೈಸಬಾರ್ದು. ಅದಕ್ಕೆ ಕ್ರಮ ತಗೊಳ್ತಾರೆ ಖಂಡಿತವಾಗಿ. ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು. ಅದೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ ಸರ್. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೀನಿ, ಇಂಥದ್ದೆಲ್ಲ ನಡೀಬಾರ್ದು ಹಾಗೆ. ಸರ್, 4 ಜನ ಅಂದರೆ RCB ಕಾಲ್ತುಳಿತದಲ್ಲಾಗಿದ್ದಂತಹ ದಯಾನಂದ್ ಸೇರಿದಂತೆ ಒಂದಿಷ್ಟು ಜನನ ಸಸ್ಪೆನ್ಷನ್ ಅನ್ನು ರಿವೋಕ್ ಮಾಡಲಾಗಿದೆ. ಕ್ಯಾಬಿನೆಟ್ನಲ್ಲಿ ವರದಿಯ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಕ್ಯಾಬಿನೆಟ್ಟು ತೀರ್ಮಾನ ತಗೊಂಡಿದೆ. ಅವರನ್ನು ರೀಇನ್ಸ್ಟೇಟ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮುಂದುವರಿಸಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ ಈಗ ರೀಇನ್ಸ್ಟೇಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಒಬ್ಬರು ಅಧಿಕಾರಿ ಅವರು ಕ್ಯಾಟಿಗೆ ಹೋಗಿದ್ದರು. ಅವರು ಆ ಕ್ಯಾಟಿಗೆ ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ಒಂದು ವೇಳೆ ಕ್ಯಾಟ್ನಲ್ಲಿ ತೀರ್ಮಾನ ಆದರೆ ಬೇರೆಯವ್ರ ರೀತಿಯಲ್ಲೇ ನೀವು ಇವ್ರನ್ನೂ ರೀಇನ್ಸ್ಟೇಟ್ ಮಾಡಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರೆ
ಅಥವಾ ಬೇರೆ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನು ನಾವು ಪರಿಗಣಿಸ್ತೇವೆ. ಏನಿಲ್ಲ, ನಾವೇ ತೀರ್ಮಾನ ಮಾಡಿರೋದಲ್ಲ, ಹಿನ್ನಡೆ ಹೆಂಗಾಗುತ್ತೆ? ನಾವು ಅಲ್ಲಲ್ಲ, ತಪ್ಪಿನ ಪ್ರಶ್ನೆ ಅಲ್ಲ. ಸಸ್ಪೆನ್ಷನ್ನು ಇಸ್ ಎ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ನು, ಅದನ್ನು ರಿವೋಕ್ ಮಾಡಿದ್ದಾರೆ.